ನಂದಿ ತೀರ್ಥ ದೇವಸ್ಥಾನಕ್ಕೆ ಕೂಡ ನಾವು ಕೂಡ ಭೇಟಿ ನೀಡಿದ್ವಿ. ಇಲ್ಲೇ ಇರ್ತಕ್ಕಂಥ ಒಬ್ರನ್ನ ಅರ್ಚಕರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಇಲ್ಲಿನ ವಿಶೇಷತೆಗಳು ಏನು ಅಂತ ಕಂಪ್ಲೀಟ್ಲಿ ಅವ್ರ ಹತ್ರ ನಾವು ತಿಳ್ಕೊಳ್ತಾ ಹೋಗೋಣ. ಅರ್ಚಕರ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ರವಿಶಂಕರ್ ಭಟ್ ಅಂತೇಳಿ. ಈ ದೇವಸ್ಥಾನದ ವಿಶೇಷತೆ ಏನು? ನೋಡಿ, ನೀವು ಎಲ್ಲಾ ದೇವಸ್ಥಾನಗಳಿಗಿಂತ ಈ ದೇವಸ್ಥಾನ ವಿಚಿತ್ರವಾಗಿದೆ ಅನ್ಸುತ್ತಲ್ವಾ? ಯಾಕೆಂತಂದ್ರೆ ಬಸವಣ್ಣ ಮೇಲಿದ್ದಾನೆ, ಶಿವ ಕೆಳಗಿದ್ದಾನೆ, ಬಸವಣ್ಣನ ಬಾಯಲ್ಲಿ ನೀರು ಬರ್ತಾ ಇದೆ, ಶಿವನಿಗೆ ಅಭಿಷೇಕ ಆಗ್ತಾ ಇದೆ ಅಂತ. ಹಾಗಿರೋದ್ರಿಂದ ವಿಶೇಷವಾಗಿರುವಂತ ದೇವಸ್ಥಾನ. ಅಭಿಷೇಕ ಪ್ರಿಯೋ ಹರ, ಅಲಂಕಾರ ಪ್ರಿಯೋ ಹರಿ, ನೈವೇದ್ಯ ಪ್ರಿಯೋ ಗಣಪತಿ. ಹೀಗೆ ಒಂದೊಂದು ದೇವರಿಗೆ ಇದನ್ನು ಕೊಟ್ಟಿರುತ್ತಾರೆ. ಈ ದೇವಸ್ಥಾನದಲ್ಲಿ ಶಿವನಿಗೆ ಯಾರು ಅಭಿಷೇಕ ಮಾಡೋ ಅವಶ್ಯಕತೆ ಇಲ್ಲ. ಏನು ಅಂತಂದ್ರೆ ನಾವೇ ಆಗ್ಲಿ ಬೇರೆಯವರಾಗ್ಲಿ ಯಾರು ಅಭಿಷೇಕ ಮಾಡುವಾಗಿಲ್ಲ. ಬಸವಣ್ಣ ನಂದಿಯೇ ಸ್ವಾಮಿಗೆ ಅಭಿಷೇಕ ಮಾಡುವುದರಿಂದ ವಿಶೇಷವಾದ ಫಲವನ್ನು ಕೊಡುವಂತವನಾಗಿರ್ತಾನೆ. ಈ ನೋಡಿ, ನಂದಿ ತೀರ್ಥ ಅಂತೀವಿ. ನಂದಿ ತೀರ್ಥ ಬಂದು ಈಶ್ವರನಿಗೆ ಅಭಿಷೇಕ ಆಗಿ ಈ ಕೊಳ ತುಂಬಿದ ಮೇಲೆ ಹೊರಗಡೆ ಒಂದು ರಂಧ್ರ ಇದೆ, ಹೊರಗಡೆ ಬಾವಿಗೆ ಹೋಗಿ ಹಿಂದೆ ಇಲ್ಲಿ ಜಮೀನಿಗೆ ನೀರನ್ನು ಉಪಯೋಗಿಸ್ತಾ ಇದ್ರು ಅಂತೇಳಿ. ನೀರು ದೇವಸ್ಥಾನ ಜಾಗಗಳೆಲ್ಲ ಮನೆ ಮಠ ಆಗಿ ಹೋಗಿ ಇಲ್ಲಿ ನೀರು ಮುಂದೆ ಹೋಗಕ್ಕಾಗದೆ ಇದು ಮುಚ್ಚಿ ಹೋಗಿತ್ತು. ಇದು 97ನೇ ಇಸ್ವಿ ಅಕ್ಟೋಬರ್ 30ನೇ ತಾರೀಕು ಇದು ಓಪನ್ ಆಯ್ತು. ಅಲ್ಲಿವರೆಗೂ ಕೆಸರು ಮಣ್ಣಲ್ಲಿ ಮುಚ್ಚಿ ಹೋಗಿತ್ತು. ಹಾಗೆ ಈ ಜಾಗ ಸೇಲ್ ಆಗಿ ಹೋಗಿತ್ತು. ಸೇಲ್ ಆಗಿದ್ದ ಜಾಗನ ಈ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದವರು, BK ಹರಿಪ್ರಸಾದ್, BK ಶಿವರಾಮ್ ಅವರು ಸತತವಾಗಿ ಹೋರಾಟ ಮಾಡಿ ಈ ಜಾಗವನ್ನು ಉಳಿಸಿದ್ದಾರೆ. ಹಾಗೆ ಜಾಗವನ್ನು ಕ್ಲೀನ್ ಮಾಡ್ತಾ ಇದ್ದಾಗ ಈ ತರ ಎಲ್ಲ ಕಲ್ಯಾಣಿ ಮೆಟ್ಲುಗಳು ಎಲ್ಲ ಗೋಚರವಾಯಿತು. ಅದಾದ ನಂತರ 97ನೇ ಇಸ್ವಿಯಿಂದನೂ ಇಲ್ಲಿಯವರೆಗೂ ಪೂಜಾ ಕೈಂಕರ್ಯಗಳು ನಿಲ್ಕೊಂಡು ಬರ್ತಾ ಇದೆ. ಮತ್ತೆ ಇದು ನಂದಿ ಬಾಯಿನಲ್ಲಿ ಏನ್ ನೀರ್ ಬರುತ್ತೆ, ಆ ನೀರ್ ಎಲ್ಲಿಂದ ಬರುತ್ತೆ ಅಂತ ಏನಾದ್ರೂ ಯಾರಿಗಾದ್ರೂ ಗೊತ್ತಿದ್ಯಾ? ಯಾವ ರೀತಿ ಗುರುಗಳು? ಈಗ ನಂದಿ ಬಾಯಿಯಿಂದ ಬರ್ತಕ್ಕಂಥ ನೀರನ್ನು ನೀವು ಕೇಳುವುದು ಒಳ್ಳೆ ಪ್ರಶ್ನೆ ಆಯ್ತು. ಇದಕ್ಕಿಂತ ಮುಂಚೆ 97ನೇ ಇಸ್ವಿಯಲ್ಲಿ ತುಂಬಾ ಜನ ಕೇಳ್ತಾ ಇದ್ರು. ಏನು ಅಂತಂದ್ರೆ, ನಾವು ಈಗ ಸಾಂಕಿ ಟ್ಯಾಂಕಿ ನೀರು, ಆಮೇಲೆ ಕಲ್ಯಾಣಿ ನೀರು, ನಂದಿ ಬಾಯಲ್ಲಿ ಬರ್ತಕ್ಕಂಥ ನೀರನ್ನು ಪರೀಕ್ಷೆಗೆ ಕೊಟ್ಟಾಗ ಒಂದೊಂದ್ ತರ ರಿಸಲ್ಟ್ ಬಂತು. ಏನಂತಂದ್ರೆ ಸಾಂಕಿ ಟ್ಯಾಂಕಿ ನೀರು ಕುಡಿಲೇಬಾರದು ಅಂತ ಆಯ್ತು. ಹಾಗೆ ಕಲ್ಯಾಣಿ ನೀರನ್ನು ಕುದಿಸಿ ಅಂದ್ರೆ ಬಾಯಲ್ಲಿ ಮಾಡ್ಕೊಂಡು ಕುಡಿಬಹುದು ಅಂತ ಆಯ್ತು. ಈ ನಂದಿ ಬಾಯಿಂದ ಬರ್ತಕ್ಕಂಥ ನೀರು ಏನು ನಾವು ಮಿನರಲ್ ವಾಟರ್ ಅಂತ ಹೇಳ್ತೀವೋ ಅದಕ್ಕಿಂತನೂ ಪರಿಶುದ್ಧವಾದ ಜಲ ಅಂತೇಳಿ ಅಲ್ಲಿ ಪೈಪ್ ಹಾಕ್ಬಿಟ್ಟಿದ್ದೀವಿ. ಬಂದವರು ಎಷ್ಟು ಬೇಕಾದ್ರೂ ತೆಗೆದುಕೊಂಡು ಹೋಗ್ಬೋದು ಅಂತ. ಇದ್ರ ಮೂಲ ಯಾರಿಗೂ ಗೊತ್ತಿಲ್ಲ. ಇದು ಈ ದೇವಸ್ಥಾನ ಹಿಂಭಾಗದಲ್ಲಿ ಬಂಡೆಗಳಿದೆ. ಬಂಡೆ ಸಂದಿಯಿಂದ ಜಲ ಬಂದು ನಂದಿ ಬಾಯಿಗೆ ಬರುವ ಹಾಗೆ ಮಾಡಿದ್ದಾರೆ. ಯಾವ ಕಾಲದಲ್ಲಿ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಮತ್ತೆ ಇವತ್ತು ಬಂದ್ಬಿಟ್ಟು ಇಲ್ಲಿನ ವಿಶೇಷತೆಗಳೇನು? ಇವತ್ತು ಶಿವರಾತ್ರಿಯ ದಿನದಲ್ಲೂ ಯಾವ ರೀತಿಯಾಗಿ ಅಲಂಕಾರಗಳು ಮಾಡ್ತೀರಾ ಇಲ್ಲಿ? ಯಾವ ರೀತಿ? ಶಿವನಿಗೆ ಅಲಂಕಾರ ಇಲ್ಲ, ಶಿವರಾತ್ರಿ ವಿಶೇಷ. ಆದ್ರೂ ಸಹಿತ ನಾವು ಬೆಳಿಗ್ಗೆ 4 ಗಂಟೆಗೆ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕಗಳನ್ನೆಲ್ಲ ಮಾಡಿದ ನಂತರ ಸ್ವಾಮಿ ಅಲಂಕಾರ ಮಾಡಿ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಬೆಳಗ್ಗೆಯಿಂದ ಇಲ್ಲಿವರೆಗೂ ನೋಡುವ ರೀತಿಯಲ್ಲಿ. ಹಾಗೆ ಸಂಜೆನೂ ಇನ್ನೂ ಅತಿಯಾಗಿ ಭಕ್ತಾದಿಗಳು ಬರುವುದರಿಂದ ನಾಳೆ ಬೆಳಗ್ಗೆ 4 ಗಂಟೆಗೆ ಮತ್ತೆ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕಗಳೆಲ್ಲ ಮಾಡಿದ ನಂತರ ಸ್ವಾಮಿಗೆ ಅಲಂಕಾರ ಮಾಡಿ ವಿಶೇಷವಾದ ಪೂಜೆಯನ್ನು ಮಾಡಿ ಮತ್ತೆ ನಾಳೆ ದರ್ಶನಕ್ಕೆ ಅವಕಾಶ ಕೊಟ್ಟು ನಾಳೆ ಅಂದ್ರೆ 27ನೇ ತಾರೀಕು ಸಂಜೆ ರಾತ್ರಿ 9 ಗಂಟೆಯವರೆಗೂ ದರ್ಶನ ಮಾಡಲಿಕ್ಕೆ ವ್ಯವಸ್ಥೆ ಆಗಿರುತ್ತೆ.